ಸೀತಮ್ಮ ನಾನಿಲ್ಲ ಅಂತ ಬೆಳ್ಳಿನ ನಾನು ಅನ್ಕೊಂಡಿದ್ದಾಳೆ. ನಾನಿಲ್ಲ ಅನ್ನೋದೇ ನನ್ ಸೀತಮ್ಮನ್ ಗೊತ್ತಿಲ್ಲ. ಸೀತಮ್ಮನ್ಗೆ ಹೆಂಗಿದ್ದಾರ ಹೇಳೋದು? ಸೀತಮ್ಮ ನನ್ನ ಜೊತೆನೆ ಮಲ್ಕೋ. ನಾನು ಯಾವಾಗಲೂ ಮಲಗಿಸ್ಕೊತೀನಲ್ಲ, ವಚ್ಚಿ ಥರ ಮಲಗಿಸ್ತೀನಿ ಬಾ. ಬಿಟ್ಟಲ್ಲ, ಅವ್ರ ಇದ್ರ ಮೇಲೆ ಕಾಲಿಟ್ಟು ಜಾರ್ ಬಿಟ್ರೆ ಕಳಿ ನಿಂತ್ಕೋ. ಕಳಿ ಅಯ್ಯಯ್ಯೋ, ಈ ಕಳ್ಳಿ ಮೇಲ್ ಹತ್ತದ್ಲಾ? ನಾನು ಹತ್ತುತ್ತೀನಿ. ಇಷ್ಟೊತ್ತಾದ್ರೂ ಅವಳು ಬಂದಿಲ್ಲ ಅಂದ್ರೆ ಏನೋ ಎಡವಟ್ಟಾಗಿದೆ ಅಂತ.
ಮಾಡಿದ್ದೀರಾ ನೀವು? ಇದು ಸಿಹಿ ಅಸ್ತಿ, ಇದನ್ ಬೇಯಿಸ್ಬಿಟ್ರಲ್ರಿ. ಅಯ್ಯೋ, ನಾನೆಲ್ಲ ಸೋತನೆ, ನಾನಲ್ಲ ಅದು ಹುಡು. ಇವತ್ತು ಸಿಹಿ ಕಾರ್ಯ, ಇವತ್ತು ಕುಡ್ಕೊಂಡ್ಬಂದಿದ್ದಾನೆ. ಕುಡ್ಕೊಂಬರೋದು ಅಲ್ಲದೆ ಅಸ್ತಿನ ಬೀಳಿಸಿದ್ದಾನೆ. ನೋಡ್ಕೊಂಡು ಬರೋದಲ್ವ ಚಿಕ್ಕಪ್ಪ? ಅಪ್ಪ, ಅದರ ಸತ್ಯ ಅಂಕಲ್ ಎಲ್ಲ ಬೀಳ್ಸಿದ್ದು ಆ ಕಳ್ಳಿ. ಸಿಹಿ ಅಯ್ಯಯ್ಯೋ, ಸರಿ ರಮ್ಮ, ಐ ರಿಯಲಿ ಸಾರಿ ಕಣಪ್ಪ. ಏನ್ ಗೊತ್ತಾರಮ್ಮ, ಈ ಮನೆ ಯಾವಾಗ್ಲೂ ಕತ್ಲಾಗೋಗಿತ್ತು ಕಣೋ. ಈತ ಸಿಹಿ ಬಂದ್ರು ಮತ್ತೆ ಬೆಳಕಾಯ್ತು. ಈಗ ಸಿಹಿ ಹೊರಟೋದ್ಲು. ಮನೆ ಮತ್ತೆ ಕತ್ಲಲ್ಲಿ ಮುಳುಗೋಯ್ತು ರಾಮ. ದೇವರು ದೊಡ್ಡ ಪಕ್ಷಪಾತಿ. ಅವನು ಒಳ್ಳೆಯವ್ರ ಪರ ಅನ್ನೋ ಒಂದು ಮಾತಿತ್ತು, ಈಗಿಲ್ಲ. ಅವನು ಕೆಟ್ಟವ್ರ ಪರ ರಾಮ. ಅವನು ತುಂಬಾ ಕೆಟ್ಟವ್ರು. ಸತ್ಯ, ಅಲ್ಬೇಡ ಕಣ. ನೀನತ್ತು ರಾಮನ್ನು ಅಳಿಸ್ಬೇಡ ಕಣ. ಸೀತನ್ ಸಿಚುವೇಶನ್ ಹೇಗಿದೆ ಅಂದ್ರೆ ಅವಳಿಗೋಸ್ಕರ ನಾವೆಲ್ಲ ದುಃಖ ಅಂತ ತಡ್ಕೊಂಡು ಅವಳ ಮುಂದೆ ನಗ್ನಗ್ತಾ ಇದೀವಿ ಕಣೋ. ಪ್ಲೀಸ್ ಅಲ್ಬೇಡ ನೀನು, ನಗು. ಅಪ್ಪು, ಅಸ್ತಿನ ಹೆಚ್ಚು ದಿನ ಮನೇಲಿ ಇಟ್ಕೊಳ್ಳೋದು ಬೇಡ. ಪುರೋಹಿತರು ಹೇಳ್ದಾಗೆ ನಾಳೆನೇ ವಿಸರ್ಜನೆ ಮಾಡಿಬಿಡು. ನಮ್ಮ ಸಿಹಿಗೆ ಸದ್ಗತಿ ಸಿಗಬೇಕು. ನಾಳೆ ನಂಗೆ ಸದ್ಗತಿ ಕೊಡ್ತಾರ? ಹಂಗಂದ್ರೆ ಏನು? ಯಾಕವ ಸುಬ್ಬಿ, ನೀರು ಬೇಕಾ? ತಗೋ. ನನ್ನ ಬಂಗಾರ.
ಏನಾಯ್ತು ಸುಬ್ಬಿ? ವೈ ಟಿಯರ್? ಐ ಆಮ್ ಹಿಯರ್, ನೋ ಫಿಯರ್. ಅಲ್ಲಿರೋ ಅಮ್ಮನ್ಗೆ ನಾನು ನೀರು ಕುಡಿಸ್ದೆ. ಅವ್ರು ನನಗೆ ಪ್ರೀತಿಯಿಂದ ತಪ್ಕೊಂಡ್ರು, ಮುದ್ದು ಮಾಡಿದ್ರು, ಮಗಳೇ ಅಂದ್ರು. ಅಷ್ಟೊತ್ತಿಗೆ ಯಾರೋ ನನ್ನ ಕಳ್ಳಿ ಅಂದ್ಲು. ಆಗ ನನಗೆ ತುಂಬಾ ಭಯ ಆಯ್ತು. ನಾನು ಓಡ್ ಬಂದೆ. ಈಗ ನನಗೆ ಅಮ್ಮನೇ ನೆನಪಾಗ್ತಿದ್ದಾರೆ. ಅಂದ್ರೆ ನೀನು ಅಲ್ಲಿಂದ ಎಂತದ್ದು ತಂದಿಲ್ವಾ? ಅಲ್ಲವಾ, ನೀನು ಅಷ್ಟೊತ್ತು ಆ ಮನೇಲಿ ಇದ್ದಿದ್ದು ನೋಡಿ ದೊಡ್ಡ ಮೂಟೆ ದೇಪ್ಕೊಂಡ್ ಬಂದಿರ್ತೀಯ ಅನ್ಕೊಂಡ್ರೆ ಖಾಲಿ ಕೈಲಿ ಬಂದಿದ್ಯಾ? ವೈ ಸುಬ್ಬಿ ಹಿಂಗ್ ಮಾಡ್ದೆ? ಆ ಬಿಲ್ಡರ್ಗೆ ಇರೋ ಬರೋ ಮನೆಯೆಲ್ಲ ಪುಟ್ ಮಾಡಿ ನಮ್ಮ ಕೈಲಿಗೆ ನೋ ಮನಿ. ಈ ಟೈಮಲ್ಲಿ ನೀನು ಎಂಟಿ ಕೈಯಲ್ಲಿ ಬಂದ್ರೆ ದಿಸ್ ಇಸ್ ವೆರಿ ಬ್ಯಾಡ್ ಯಾ. ಅದಕ್ಕೆ ಹೇಳಿ ತಾತ ನಾನು ಹೋಗ್ತೀನಂತ. ನಾನು ಹೋಗಿದ್ರೆ ದೊಡ್ಡ ಅಮೌಂಟೇ ತಗೊಂಡ್ ಬರ್ತಾ ಇದ್ದೆ. ಇವಳು ವೇಸ್ಟ್. ಸುಬ್ಬಿ, ಇದೇನಿದು ಹೊಸ ಚೈನು? ಎಲ್ಲಿಂದ ಬಂತು? ಇದು ಶ್ರೀರಾಮ್ ದೇಸಾಯಿ, ಅದಕ್ಕೆ ತಕೊಂಡು ಬಂದೆ. ಪ್ಯೂರ್ ಗೋಲ್ಡ್ ಅನಿಸ್ತೈತಿ. ಗೋಲ್ಡಾ? ಇದನ್ನ ಮಾರಿದ್ರೆ ಸೋ ಮಚ್ ಮನಿ ಕಮ್ಮು ಅಲ್ವಾ ತಾತ? ಈಗಿನ ಬಂಗಾರದ ರೇಟ್ಗೆ ಮಾರಿದ್ರೆ ಒಳ್ಳೆ ಜಾಕ್ಪಾಟೆ ಬರುತ್ತೆ. ಕೊಡು ಸುಬ್ಬಿ, ಮಾರವ. ಅದಂಗಾಗಲ್ಲ. ಇದನ್ನ ಮಾರಿದ್ರೆ ತಾನೇ ನಮಗ್ ದುಡ್ಡು ಬರೋದು. ಕೊಡು ಅದನ್ನ. ಸುಬ್ಬಿ, ಇದನ್ನ ಮಾರಿದ್ರೆ 1 ವಾರ ಲಂಚು, ಡಿನ್ನರು, ಫಾಸ್ಟ್ ಬ್ರೇಕು ಎಲ್ಲ ಮಾಡ್ಬೋದು. ತೆಗಿ ಸುಬ್ಬಿ. ನಾನ್ ಕೊಡಕ್ಕಿಲ್ಲ. ತಾತ ತೆಗ್ಲಿಕ್ಕೆ ಹೇಳು ತಾತ. ಇವಳಿಗೆ ಚಿನ್ನ ಗಿನ್ನ ಎಲ್ಲ ಸೂಟ್ ಆಗಲ್ಲ. ಇವಳೇನ್ ಮಹಾರಾಜ ಮಗ್ಲ? ಬಿಡ್ರು, ಚೈನ್ ಬೇಕಾದ್ರೆ ಅವಳೇ ಇಟ್ಕೊಳ್ಳಿ. ಅದಕ್ಕೆ ಯಾಕೆ ರಂಪ ಮಾಡ್ತೀರಾ? ಬಾರವಾ, ಕರ್ಕಳ ಅವಳನ್ನ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ, ಎಲ್ಲಿದ್ರಿ, ಯಾಕೆ ಮನೆಗೆ ಬಂದಿಲ್ಲ? ಇಲ್ಲಿ ನಡೆದಿದ್ದೆಲ್ಲ ಗೊತ್ತಾಯ್ತಲ್ಲ, ಬರಬೇಕು ಅಂತ ಅನಿಸ್ಲಿಲ್ಲ ಕಣೋ. ಆದರೆ ಈಗ ಮನ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ರಾಮ್ ಸಿಹಿಯಲ್ಲಿ ಇಷ್ಟೊತ್ತು ನನ್ನ ಜೊತೆನೆ ಇದ್ಲು. ನನ್ನನ್ನ ಮಡ್ಲಲ್ಲಿ ಮಲಗಿಸಿ ತಲೆ ತಟ್ಟಿ ಮಲಗಿಸ್ಕೊಂಡ್ಲು, ಮುತ್ತು ಕೊಟ್ಲು ಗೊತ್ತಾ? ಸಿಹಿ ನಿನ್ನ ಮಡ್ಲಲ್ಲಿ ಮಲಗಿಸ್ಕೊಂಡಿದ್ಲ? ಹ್ಞೂ, ನನಗೆ ಕೆಮ್ಮಂತು ಅಂತ ನೀರು ಕುಡ್ಸಿದ್ಲು ಅತ್ತೆ. ಆಮೇಲೆ ನಂಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಅವಳೇ ಬೆಡ್ಶೀಟ್ ಹೊದಿಸಿ ಮಲಗಿಸಿದ್ದು. ಎಚ್ಚರ ಆಗಿ ನೋಡ್ತೀನಿ, ಅವಳು ಎಲ್ಲೂ ಕಾಣ್ತಾ ಇರಲಿಲ್ಲ. ಎಲ್ಲಿ ಹೋದ್ಲು ಅವಳು? ಇದೇನು ಬಾರ್ಗು ಇದು? ಸೀತೋ ಯಾವುದೋ ನಡೀದೇ ಇರೋ ಮ್ಯಾಚ್ ಹೈಲೈಟ್ಸ್ ಹೇಳ್ತಾ ಇದ್ದಾಳೆ. ಇದು ಆರಂಭ. ನಾನು ಹಂಗೆಲ್ಲ ಮಾಡೇ ಇಲ್ಲ ಸೀತಮ್ಮ. ಬೆಳ್ಳೇನು ಮಾಡಕ್ಕಾಗಲ್ಲ. ಮತ್ಯಾರು ಮಾಡಿರ್ಬೋದು? ಆ ಕಳ್ಳಿನ. ಸಿಹಿ, ಸಿಹಿ, ಸೀತಾ, ಸಿಹಿ ಇಲ್ಲೇ ಇದ್ದಾಳೆ ನೋಡು. ಎಲ್ಲೇ ಹೋಗಿದ್ದೆ ನೀನು ಕಳ್ಳಿ? ನಾನು ಮಲ್ಗಿಸ್ಬಿಟ್ಟು ಆಟ ಆಡಕ್ ಹೋಗಿದ್ದ. ನೋಡಿ ಹೆಂಗ್ ಆಟ ಆಡಿಸ್ತಾಳೆ ಅಂತ. ಸತ್ಯ ಮಾವ, ನೀವ್ ಯಾವಾಗ ಬಂದ್ರಿ?
ಪೂಜೆಗಂತ ಬಂದ್ರಾ? ಅಟ್ಲೀಸ್ಟ್ ಈ ನೆಪದಲ್ಲಾದ್ರೂ ನೀವು ಮನೆಗೆ ಬಂದ್ರಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನೀವು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಮನೇಲೇ ಇರಬೇಕು ಇನ್ಮೇಲೆ, ಆಯ್ತಾ? ಸರಿ ಕಣಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ. ಸಿಹಿ, ಸತ್ಯಾಂಕಲ್ನ ಮಾತಾಡ್ಸ್ದ ನೀನು? ಹಾಂ, ನಾವಿಬ್ರು ಆಗಲೇ ಮಾತಾಡ್ಕೊಂಡ್ವಿ. ಇನ್ಫ್ಯಾಕ್ಟ್ ಒಂದು ರೌಂಡ್ ಆಟನೂ ಆಟ ಆಡಿದ್ವಿ. ಓ ಹೌದಾ? ನನಗೆ ಗೊತ್ತೇ ಆಗಿಲ್ಲ ನೋಡಿ, ಸುಸ್ತಾಗಿತ್ತು ಅಂತ ಮಲಗಿಬಿಟ್ಟಿದ್ದೆ. ಪರವಾಗಿಲ್ಲ ಪರವಾಗಿಲ್ಲ. ಸೀತಾ, ನೀನು ಹೋಗಿ ರೆಸ್ಟ್ ಮಾಡು. ನಾವೆಲ್ಲ ರೆಸ್ಟ್ ಮಾಡು ಅಂತ ಹೇಳಿದ್ದಕ್ಕೆ ನಮಗೆ ಬೈದೆ. ಈಗ ನೋಡು, ತಲೆ ಸುತ್ತ ಬಂದಿಲ್ವಾ? ಹೌದು, ಸಡನ್ ಆಗಿ ಯಾಕೆ ಹಂಗೆ ಆಯ್ತು ಅಂತಾನೆ ಗೊತ್ತಿಲ್ಲ. ಈಗಲೂ ತಲೆ ಒಂಥರ ಆಗ್ತಿದೆ. ಸೀತಾ, ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಹೋಗಿ ಮಲ್ಕೊಳ್ಳಿ. ಸರಿ ರಾಮ್, ಇವಳು ರೂಮಲ್ಲಿ ಕಿತಾಪತಿ ಮಾಡಿಟ್ಟಿದ್ದಾಳೆ, ಹೋಗಿ ನೋಡ್ಬೇಕು. ಹಿಂಗೆ ಇದೆ ಇರು, ಮಾಡ್ತೀನಿ. ನೋಡಿದ ಚಿಕ್ಕಪ್ಪ ಸೀತಾ ಪರಿಸ್ಥಿತಿನ. ರಾಮ್ ಬನ್ನಿ, ನಿಮ್ಮ ಮಗಳು ಎಷ್ಟು ಕಿತಾಪತಿ ಮಾಡಿದ್ಲು ಗೊತ್ತಾ? ಬೆಡ್ ಮೇಲೆಲ್ಲ ಓಡಾಡಿ ಗಲೀಜ್ ಮಾಡ್ಬಿಟ್ಟಿದ್ಲು, ಅದಕ್ಕೆ ಚೇಂಜ್ ಮಾಡಿದೆ. ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ಲು ರಾಮ್, ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಆಮೇಲೆ ನಾನೇ ಒರೆಸ್ದೆ ನೋಡಿ. ಆಗ್ಲೇ ನಾನು ಮಲಗಿದ್ದಾಗ ನೀರ್ ಕುಡ್ಸಿದ್ಲು ನೋಡಿ, ಎಲ್ಲಾ ಕಡೆ ಚೆಲ್ಬಿಟ್ಟಿದ್ದಾಳೆ. ಒಂದ್ ನಿಮಿಷ ಇರಿ. ಸೀತಾ, ಇಟ್ಸ್ ಓಕೆ, ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ರಾಮ್, ನಾನೇ ಮಾಡ್ತೀನಿ. ಇದೆಲ್ಲ ನಮ್ಮ ಸಿಹಿನೇ ಮಾಡಿದ್ದು. ಅಪ್ಪು, ಸೀತಾ, ಏನದು ನೀರು ಚೆಲ್ಲಿದ್ಯಾ? ಇರಿ, ಶ್ವೇತನ್ ಕರಿತೀನಿ. ಅತ್ತೆ ಅತ್ತೆ, ಬೇಡ ಬೇಡ, ನಾನೇ ಓಡಿಸ್ತೀನಿ. ನಮ್ಮ ಸಿಹಿನೇ ಮಾಡಿದ್ದಿದ್ದೆಲ್ಲ. ರಾಮ್, ಏನಾಯ್ತು ಸೀತಾ? ನೋಡಿ ನಮ್ಮ ಸಿಹಿ ಎಷ್ಟು ಮುದ್ದಾಗಿ ಅಮ್ಮ ಅಂತ ಬರ್ತಿದ್ದಾಳೆ. ಸಿಹಿ ಬರ್ತಿದ್ದ? ಹಾ ರಾಮ್, ಅವಳೇ ಬರ್ತಿದ್ದು, ಇನ್ಯಾರು ಬರೀತಾರೆ? ಅಲ್ಲ ಸೀತಾ, ಸಿಹಿ ಇದನ್ನ ಹೇಗೆ ಬರೆಯೋದಕ್ಕೆ ಸಾಧ್ಯ? ಹೇಗೆ ಅಂದ್ರೆ ಲಿಪ್ಸ್ಟಿಕ್ ಅಲ್ಲಿ ಬರ್ದಿದ್ದಾಳೆ. ಅಪ್ಪು, ಒಂದು ನಿಮಿಷ ಬಾಯ್ಲಿ. ಸೀತಾ, just give me 2 minutes. ಅಮ್ಮ ಅಂತ ಎಷ್ಟು ಮುದ್ದಾಗಿ ಬರ್ತಿದ್ಯಾ ಸಿಹಿ. ಯಾವಾಗ್ಲೂ ಸೀತಮ್ಮ ಅಂತ ಕರಿತಾ ಇದ್ದೆ, ಮತ್ತು ಅಮ್ಮ ಅಂತ ಬರ್ತಿದ್ಯಾ. ಸಂತೋಷ ಆಗ್ತಿದೆ. ಇದನ್ನ ನಾನು ಒರೆಸೋದು ಹೀಗೆ ಇಟ್ಟಿರ್ತೀನಿ. ಅಪ್ಪು, ಏನು ಇದು? ಕನ್ನಡಿ ಮೇಲೆ ಅವಳೇ ಅಮ್ಮ ಅಂತ ಬರ್ಕೊಂಡು ಸಿಹಿ ಬರ್ದಿದ್ದು ಅಂತ ಹೇಳ್ತಿದ್ದಾಳಲ್ಲ. ಚಿಕ್ಕಿ, ಆದರೆ ಅದು ಸೀತಾ ಹ್ಯಾಂಡ್ ರೈಟಿಂಗ್ ಅಲ್ಲ.
ಅಂದರೆ ನೀನು ಹೇಳ್ತಿರೋದೇನು ಸಿಹಿ ಬಂದು ಬರದ್ಲಾ? ಸಿಹಿ ಬರೆಯೋದಕ್ಕೆ ಅವಳೇ ಇಲ್ವಲ್ಲೋ? ಇದನ್ನ ಸೀತಾನೇ ಬರ್ದಿರೋದು ಅಪ್ಪು. ಅವಳದೇ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾಳೆ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ನಾನೇನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಚಿಕ್ಕಿ. ಅಪ್ಪು, ಸೀತಂಗೆ ಟ್ರೀಟ್ಮೆಂಟ್ ಕೊಡಿಸ್ದೆ ಹೋದ್ರೆ ಇನ್ನೂ ಪರಿಸ್ಥಿತಿ ಹದಗೆಡುತ್ತೆ ಕಣೋ. ಅವಳನ್ನ ನಾನು ಮುಂಚಿನ ಥರ ನೋಡಬೇಕು. ನನ್ನ ಸೊಸೆ ಜೊತೆ ನನ್ನ ಮಗ ಖುಷಿಯಾಗಿರೋದನ್ನ ನೋಡಬೇಕು. ನೀವಿಬ್ರು ಸಂಸಾರ ಮಾಡೋದನ್ನ ನೋಡಬೇಕು ಅಪ್ಪು. ಅವಳನ್ನ ಹೀಗೆ ಬಿಟ್ರೆ ಅವಳು ಸೀತಾ ಉಳಿಯಲ್ಲ ಕಣೋ. ರಾಮ್, ಚಿಕ್ಕಿ ಸೀತಾ ಕರೀತಾ ಇದ್ದಾಳೆ, ಆಮೇಲೆ ಸಿಗ್ತೀನಿ.